ನಾವು ನಮ್ಮ ಸಂಸ್ಥೆ ಕೆಟ್ಟ ಹೆಸರು ತರೋಕ್ಕೆ ಅವನು ಇದು ಮಾಡ್ತಾವನೆ. ಟೈಮ್ನ ಬಂದು ಹೋದಾಗ ಹೋಗ್ಬಿಟ್ರು. ಇವಾಗ ಓಡೋದ್ರಲ್ಲ, ಇದೇ ಥರ ಗಾಡಿಗಳು ಇಟ್ಟಾಚಿದ್ರು ಓಡೋಗ್ಬಿಟ್ರು. 2.5 ಎಕರೆ ಮುಂದೆ ಇವರೇ 10.5 ಎಕರೆ ಬಂತು ಜಿಂದಾಲ್ದು. ಮಾಸ್ಕ್ ಹಾಕ್ಕೊಂಡು ಫೋಟೋವೇ ದೊಣ್ಣೆ ಇಷ್ಟು ಉದ್ದ ಇಬ್ಬರು. ಇದು ಹಿಂಗೆ ಆ ಕಡೆ ಇಟ್ಕೊಳ್ಳೋದು, ಒಬ್ಬ ಈ ಕಡೆದು, ಒಬ್ಬರು ಈ ಕಡೆ ಹೊಡೆಯೋದು. ಅವನು ಅಂದಿರೋ ಮಾತು, ಏಯ್ ನಿನಗೆ ಜೈಲಿಗೆ ಹಾಕ್ತೀನಿ, ಜೈಲಾಗೆ ಕೊಳಿಬೇಕು ಹಂಗೆ ಮಾಡ್ತೀನಿ, ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನು ಕೆರೆ ತಾಕ್ಬಾ, ನಿನಗೆ ಬಟ್ಟೆ ಬಿಚ್ಚೋಡಿತೀನಿ ಇಂದ ಅಂತ ಕಳ್ಳರಲ್ದಿದ್ರೆ ಇವ್ರು ಹೊಡಿಬೇಕಾಯ್ತು. ರಾಜಾಷ್ಟಾಗಿ ಹೊಡಿಬೋದಾಗಿತ್ತಲ್ಲ. ನಮ್ಮ ಗಂಡ ಯಾಕೆ ಹೊಡೆದ್ರು? ಜನಪರ ನ್ಯಾಯಪರ. ಮಾದವರಕೆರೆ ಜಿಂದಾಲ್ ಸಂಸ್ಥೆಯಿಂದ ಒತ್ತುವರಿ, ಕೆರೆ ರಾಮಣ್ಣ ಆರೋಪ. ಬೆಂಗಳೂರು ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಜಿಂದಾಲ್ ಸಂಸ್ಥೆಯವರು ಕ್ರಮೇಣವಾಗಿ ಕೆರೆಯ ಜಾಗವನ್ನು ಒತ್ತುವರಿ ಮಾಡುವ ಮೂಲಕ ಸರ್ಕಾರಿ ಜಮೀನನ್ನು ಕಬಳಿಸುವ ಹೊನ್ನಾರ ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಇಂದು ಕೆರೆಯಲ್ಲಿ ಜೆಸಿಪಿ ಹಾಗೂ ಇತ್ಯಾಚಿಗಳಿಂದ ಕೆರೆಯಲ್ಲಿ ಕೆಲಸ ಮಾಡುತ್ತಿದ್ದು, ನಾವು ಜಾಗಕ್ಕೆ ಬಂದ ತಕ್ಷಣ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಕೆರೆ ರಾಮಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಮುಖ್ಯ ರಸ್ತೆಯ ನೈಸ್ ರಸ್ತೆ ಸಮೀಪದಲ್ಲಿರುವ ಮಾದವರ ಕೋಡಿಪಾಳ್ಯ ಕೆರೆಯನ್ನು ಜಿಂದಾಲ್ ಸಂಸ್ಥೆಯವರು ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆರೆಯನ್ನು ಕಣ್ಣ ಮುಂದೆಯೇ ಕಬಳಿಸುತ್ತಿದ್ದರು. ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಸರ್ಕಾರದ ಜಾಗವನ್ನು ಉಳಿಸಬೇಕಾದವರೇ ಅವರ ಜೊತೆ ಶಾಮೀಲಾಗಿ ಏನೋ ಕಾಣದವರಂತೆ ಸುಮ್ಮನಿದ್ದಾರೆ. ಶಾಸಕರ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಿಲ್ಲ. ಅದೇ ಜಾಗದಲ್ಲಿ ಬಡವರ ಮನೆ ಇದ್ದರೆ ಅಧಿಕಾರಿಗಳ ಸಮೇತ ಬಂದು ಬಡವರ ಮುಂದೆ ತಮ್ಮ ಅಧಿಕಾರ ದರ್ಪ ಚಲಾಯಿಸುತ್ತಿದ್ದರು. ಆದರೆ ಪ್ರಭಾವಿಗಳಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಎಂಬಂತಾಗಿದೆ ನಮ್ಮ ಸರ್ಕಾರದ ವ್ಯವಸ್ಥೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಲೋಕಾಯುಕ್ತ ಸೇರಿದಂತೆ ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಹಾಗೂ ರಾಜ್ಯಪಾಲರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಿರುವುದಿಲ್ಲ. ಯಾವ ಉದ್ದೇಶಕ್ಕೆ ಎಂಬುದು ತಿಳಿಯುತ್ತಿಲ್ಲ. ಪೊಲೀಸರು ಕೂಡ ಅವರ ಕೈಗೊಂಬೆಯಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸತತವಾಗಿ 14 ವರ್ಷಗಳಿಂದ ಕೆರೆ ಉಳಿಸಲು ಹೋರಾಡುತ್ತಿದ್ದರೂ ಪದೇ ಪದೇ ಒತ್ತುವರಿ ಮಾಡುತ್ತಾ ಬಂದಿದ್ದಾರೆ. ನ್ಯಾಯ ಕೊಡಿಸಬೇಕಾದ ಮಾದನಾಯಕನಹಳ್ಳಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳಿ ನನ್ನನ್ನು ಬೆದರಿಸಿ ನನ್ನನ್ನು ಜೈಲಿಗೆ ಹಾಕ್ತೀನಿ ಅಂತ ಆವಾಜ್ ಹಾಕ್ತಾರೆ. ನನ್ನ ಪ್ರಾಣ ಹೋದರೂ ಸರಿ, ಕೆರೆಯ ಜಾಗವನ್ನು ಮರಳಿ ಪಡೆಯುತ್ತೇನೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ದೂರು ನೀಡುತ್ತೇನೆ ಎಂದು ತಿಳಿಸಿದರು. ಜಿಂದಾಲ್ ಸಂಸ್ಥೆಯವರು ಸಮಾಜ ಸೇವೆ ಮಾಡುತ್ತಿದ್ದೇನೆ ಅಂತ ಹೇಳಿಕೊಂಡು ಸಾರ್ವಜನಿಕರ ಸ್ವತ್ತಾದ ಕೆರೆಯ ಜಾಗವನ್ನು ಹೊಡೆಯುವ ಉದ್ದೇಶವೇನು? ಸರ್ಕಾರ ಈ ಕೂಡಲೇ ಕೆರೆ ಒತ್ತುವರಿಯನ್ನು ನಿಲ್ಲಿಸುವುದರ ಜೊತೆಗೆ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನು ಮರಳಿ ನೀಡಬೇಕು ಎಂದು ಒತ್ತಾಯಿಸಿದರು. ನನ್ನ ಹೆಸರು ರಾಮಕೃಷ್ಣ ಅಂತ. ಇವರೆಲ್ಲ ಕೆರೆ ರಾಮಣ್ಣ, ಕೆರೆ ರಾಮದ ಜಿಂದಾಲ್ದವ್ರು ಇಟ್ಕೊಂಡವ್ರೆ. ನನಗೊಂದು ನೋಟಿಸ್ ಕೊಟ್ಟಾರ ಅವರು. ಕೆರೆ ರಾಮಣ್ಣ ನಾವು ನಿಂಚು ಒತ್ತಲಿಸಿಲ್ಲ, ನಾವು ನಮ್ಮ ಸಂಸ್ಥೆ ಕೆಟ್ಟ ಹೆಸರು ತರೋಕ್ಕೆ ಅವನು ಇದು ಮಾಡ್ತಾವನೆ. ಇವನಿಗೆ ನಮಗೆ 10 ಕೋಟಿ ರೂಪಾಯಿ ಲಾಸ್ ಮಾಡವನೆ. ಇವನಿಗೆ ನಾವು ಏನು ಬೇಕೋ ಅದು ಮಾಡೇ ಮಾಡ್ತೀವಿ, ಏನು ಮಾಡ್ತೀವಿ ನೋಡ್ಕೊಂಡ್ರೆ ಅವ್ರಿಗೆ ಲಾಯರ್ ನೋಟಿಸ್ ಕಳಿಸ್ತವನೆ. 10 ಕೋಟಿ ರೂಪಾಯಿ ಮಾನಷ್ಟ ದಮ್ಮೆ ಹುಡ್ತಾ ಇರುತ್ತೆ ನನಗೆ. ಜಿಂದಾಲ್ದವರು 2018ರಲ್ಲಿ ಲೋಕಾಯುಕ್ತ ನಡೀತಾ ಇತ್ತು. ಲೋಕಾಯುಕ್ತ ನಡೀತಿದ್ದಾಗ ಅವಾಗ ಏನು ಮಾಡಿದ್ರು, ಲೋಕಾಯುಕ್ತ ನನ್ನ ಕರೆಸ್ತರು. ಏನಪ್ಪ ಅವ್ರು ಕರೆಕ್ಟಾಗಿ ಆದೈತೆ, ಸರ್ಕಾರಲ್ಲಿ ಅಳ್ದಿಲ್ಲ ಸ್ವಾಮಿ, ಅವ್ರೇನು ಅಳ್ದೆ ಕರೆಕ್ಟಾಗಿ ಅದೇ ಅಂದರೆ ನೀನು ಏನು ಶಿಕ್ಷೆ ಕೊಟ್ಟರು, ಏನು ದಂಡ ಹಾಕ್ತಾರೆ ನಾನು ಕೊಡ್ತೀನಿ, ಅಳಿಲೇಬೇಕು ಅಂತ ಲೋಕಾಯುಕ್ತರನ್ನ ವಿಶ್ವನಾಥ್ ಶೆಟ್ಟರ್ ಬೇಡ್ಕೊಂಡೆ. ಆಯಿತು. ಆವಾಗ ಏನು ಮಾಡಿದ್ರು, ತಿರ್ಗಾ ಬರೆದ್ರು ಅವರು. ಯಾರಿಗೆ? ಸರ್ಕಾರಕ್ಕೆ ಅಳಿಬೇಕು ಆಯ್ತಂತೆ. ಇಲ್ಲಾಂದ್ರೆ ಅವನಿಗೆ ನಾನು ಇದು ಮಾಡ್ತೀನಿ, ಅವನಿಗೆ ದಂಡ ಕಟ್ಟಿಸ್ತೀನಿ, ನೀವು ಅಳಿಲೇಬೇಕು ಅಂತ ಇದು ಮಾಡಿದ್ರು. ಆಮೇಲೆ JD ಎಲ್ಲ ಇಲ್ಲಿ ಬಂದರು. ಏಯ್ ಎಷ್ಟಯ್ಯ ನೀನು ಹೇಳೋದು, ನಾವೆಲ್ಲ ಕರೆಕ್ಟಾಗಿ ಅದೇ ಅಂತ ಹೇಳಿದ್ರೆ ನೀನೇನು ಅದೇ ಅಂತ ನಿನ್ನ ಮೇಲೆ ಕೇಸ್ ಹಾಕ್ತೀವಿ ಅಂದರು. ತಿಗ ಮುಚ್ಚ ಹಳೆಯ ರಾಜರಾಷ್ಟ್ರಗದೆ JD ತಿಗ ಮುಚ್ಚ ಹಳೆಯದು ಕಲೀರಿ, ಎಲ್ಲ ಬಂದಿದ್ದಾರೆ ತಾನೇ, ಅಳೀರಿ, ಇಲ್ಲಾಂದರೆ ನನ್ನ ಮೇಲೆ ಕೇಸ್ ಹಾಕ್ತೀರಿ ನೀವು ಅಂತ ಹೇಳಿದೆ. ಅಳಿದ್ರು. ಒಟ್ಟು 12.5 ಕುಂಟೆ ಬಂತು. 12.5 ಎಕರೆ. 12.5 ಎಕರೆ ಮುಂದೆ ಇವರೇ 10.5 ಎಕರೆ ಬಂತು ಜಿಂದಾಲ್ದು. ಎಲ್ಲಿ ನೋಡಿರಿ, ಇದು ಈಗ ಒತ್ತಲಿಸವನ್ನೆಲ್ಲ ಇದೆಲ್ಲ ಪೂರ್ತಿ 10.5 ಎಕರೆ. ಇದು ಬಿಟ್ಟು ಈಗ ಮಣ್ಣಿಂದ ಈಚೆಗೆ ನೋಡಿ, ಇದು ಹೋದ ಸಾರಿ ಮಾರ್ಚಿ ಒಳಗೆ ಅದು ಆಗ್ತಿದ್ದ. ಹಿಂಗೆ ನಮ್ಮ ಸೋಮಣ್ಣ ಕರ್ಕೊಂಬಂದೆ, ನಾವೆಲ್ಲ ಇದು ಮಾಡುವಾಗ ನಿಮ್ಮ ಮಾಧ್ಯಮದವ್ರು ಬಂದಾಗ
ಇದೇ ಟೈಮ್ನಾಗ ಬಂದು ಹೋದಾಗ ಹೋಗ್ಬಿಟ್ರು. ಇವಾಗ ಓಡೋದ್ರಲ್ಲ, ಇದೇ ಥರ ಗಾಡಿಗಳು ಇಟಾಚಿ ಹತ್ರ ಓಡೋಗ್ಬಿಟ್ರು. ಆವಾಗ ನಾನು ಏನು ಮಾಡ್ದೆ, ಸೋಮಣ್ಣ ಹೋಗ್ಬಿಟ್ರು ನಡೆಯೋಣ ಅಂತ ಹೋದೋ. ತಿರ್ಗಾ 5:15 ನನಗೆ ಫೋನ್ ಮಾಡಿ ಕರೆಸಿದ್ರು, ಯಾರೋ ಮಾಡ್ದಂಗೆ, ಅಣ್ಣ ತಿರ್ಗಾ ಮಣ್ಣು ಹೊಡಿತಾರ ನೀವು ಹೋದ್ಮೇಲೆ ಅಂತ. ನಾನೇನು ಮಾಡಿದೆ ಕೇಳೋಣ ಅಂತ ನಾನು ಬಂದರೆ ನಾನು ಹಿಡ್ಕೊಂಡು ಹೊಡೆದ್ಬಿಡೋಣ 5:15. ಅದು ಮಾಸ್ಕ್ ಹಾಕ್ಕೊಂಡು ಇಬ್ಬರು ಮಾಸ್ಕ್ ಹಾಕ್ಕೊಂಡವ್ರೆ, ಹಾಕ್ಕೊಂಡು 10-15 ಜನ ಅವ್ರೆ. ಅವ್ರ ಫೋಟೋ ಅವೇ, ಅವ್ರೇನಿದ್ದಿಲ್ಲ, ಮಾಸ್ಕ್ ಹಾಕ್ಕೊಂಡು ಫೋಟೋ ಅವೇ, ದೊಣ್ಣೆ ಇಷ್ಟು ಉದ್ದ ಇಬ್ಬರು. ಇದು ಹಿಂಗೆ ಆ ಕಡೆ ಇಟ್ಕೊಳ್ಳೋದು, ಒಬ್ಬ ಈ ಕಡೆದು, ಒಬ್ಬರು ಈ ಕಡೆ ಹೊಡೆಯೋದು. ತೊಡೆಗಳು ಇಷ್ಟು ದಪ್ಪ ಊದ್ಕೊಂಬಿಟ್ಟಿದ್ದು. ಹೋಗಲ್ಲ. ಆವಾಗ ಆಂಬುಲೆನ್ಸ್ ಕರೆಸಿ ಆಂಬುಲೆನ್ಸಲ್ಲಿ ಎತ್ತಾಕೊಂಡು ಹೋದರು. ಹೋದ ಸಾರಿ ಪೊಲೀಸರು ಅವ್ರ ಕಡೆಗೆ ಸಪೋರ್ಟು. ಪೊಲೀಸ್ ನನಗೆ ಕೇಳಕ್ಕೆ ಹೋದೆ, ಸ್ವಾಮಿ ಅವನ ಕಷ್ಟ ಫಸ್ಟೇ 3 ದಿವಸ ಮುಂಚಿತವಾಗಿ ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು ಬರ ಇಲ್ಲಿಂತ ಓದು. ಅವ್ರು ಕೇಳಿದ್ರು ನನ್ನ, ಯಾಕೆ ನೀನು ಅವ್ರಿಗೆ ತಡೀತು, ಯಾವ ಇದ್ರ ಮೇಲೆ ತಡೀತಿದ್ದೆ? ಸ್ವಾಮಿ ನಾನು 14 ವರ್ಷದಿಂದನೂ 14-15 ವರ್ಷದಿಂದನೂ ಕೆರೆಗೆ ಹೋರಾಡ್ತಾಯಿದ್ದೀನಿ. ಲೋಕಾಯುಕ್ತವ್ರು ಆರ್ಡ್ರ್ ಮಾಡವ್ರೆ, ಒಟ್ಟು 12 ಎಕರೆ ತೆರವುಗೊಳ್ಸೋಕೆ ಆರ್ಡ್ರ್ ಮಾಡವ್ರೆ. ಇಂಥವ್ರು ತೆರವುಗೊಳಿಸಿಲ್ಲ. ಅದು ತೆರವುಗೊಳಿಸೋದ್ರಿಂದ ನಾನು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಕೇಳೋಕ್ಕೆ ಹೋಗಿದ್ದೆ. ಅದೇನು ಈಗ ನೀವು ಹೊಡಬೇಕು ಅಂದರೆ ಪರ್ಮಿಷನ್ ಕೊಟ್ಟಿದ್ದರೆ ಯಾರು ಕೊಟ್ಟವ್ರ ಪರ್ಮಿಷನ್ ಕೊಟ್ಟು ವರ್ಷರಿ ಹಿಂದೆ. ನಿನ್ಗೇನು ಕೊಡೋದು, ಏನು ನಿನ್ಗೆ ಕೊಡೋದು? ನನ್ನ ಹತ್ರ ಐತೆ ಅಂದ ಸರ್ಕಲ್ ಇನ್ಸ್ಪೆಕ್ಟ್ರು ಮುರಳಿ. ಆಮೇಲೆ ತಂದೆ ತಾಯಿ ಬಿಟ್ಟಿರ್ತಾರೆ ಅವರು. ನನ್ನ ಹತ್ರ ಐತೆ ಅಂದ, ತಂದು ತೋರಿಸ್ಬೇಕಾಯ್ತು ನನಗೆ. ನೋಡ ಕೊಟ್ಟವ್ರೆ, ತಗೊಳ್ಳೋ, ಹೋಗೋ ತಿರ್ಗಾ ಮುಚ್ಚಿನ ಮನೆಗೆ ಅಂತ ನನಗೆ ಹೇಳಿದ್ರು. ನಟ್ಟಿ ಮನೆ ಬರೀವನು, ಯಾರು ಕೊಟ್ಟವ್ರು ಅವ್ರ ಮೇಲೆ ನಾನು ಹೋಗಿವ್ನು, ನನ್ನ ಕೈ ಕೊಟ್ಟವ್ರೆ ಅಂತ ಹೇಳ್ದನು. ಹಂಗೆ ಇದು ಮಾಡ್ಕೊಂಡು ನಿನ್ನ ಹೆಸರೇನು ಅಂದ, ರಾಮಕೃಷ್ಣಯ್ಯ ಅಂದೆ. ಫೋನ್ ನಂಬರ್ ಹೇಳೋರು, ಫೋನ್ ನಂಬರ್ ಹೇಳಿದೆ. ಅಲ್ಲ ಸರ್, ಇವಾಗ ಇಲ್ಲಿ ಬಂದು ಹೆಂಗೆ ಇದು ಮಾಡ್ತಾರೆ? ಅಲ್ಲ ಅವ್ರದ್ದು ಹೇಳ್ಬಿಡ್ತೀನಿ. ಆಯ್ತು, ಹಳೇದಲ್ಲ ಅವ್ನು ಅಂದಿರೋ ಮಾತು. ನಿನಗೆ ಜೈಲಿಗೆ ಹಾಕ್ತೀನಿ, ಜೈಲಾಗೆ ಕೊಳಿಬೇಕು ಹಂಗೆ ಮಾಡ್ತೀನಿ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನು ಕೆರೆ ತಾಕ್ಬಾ, ನಿನಗೆ ಬಟ್ಟೆ ಬಿಚ್ಚೋಡಿತೀನಿ ಇಂದ. ಸರ್ಕಲ್ ಇನ್ಸ್ಪೆಕ್ಟ್ರು ಮುರಳೀಧರ್ ಅಂತ, ಬಟ್ಟೆ ಬಿಚ್ಚೋಡ್ತೀನಿ ನಿಮ್ಮ ಕೆರೆ ತಾಕ್ಬಾ ಅಂದ. ಈಗ ಬರಲಿ, ಕೆರೆ ತಾಕಿ ಬಂದಿದ್ದೇನಲ್ಲ, ಇವ್ರು ಕೊಡಲಿ ಜಿಂದಾಲ್ನವರು. ಬಂದವ್ರು ಕೆರೆ ತಾಕೆ ಬಂದಿದ್ದ ಸಮಯ ಅವ್ನಿಗೆ ಅವನ ಮಗ ಹೋಗಿ ಬಂದವನೇ ಬಟ್ಟೆ ಬಿಚ್ಚಿ ಹೊಡೆಯೋದಂತ ಜಿಂದಾಲ್ನವ್ರು ಫೋನ್ ಮಾಡಲಿ ಅವ್ರಿಗೆ. ಬರಲಿ ಈಗ ಮುರಳಿ. ಇವ್ರಿಗೆ ಪರ್ಮಿಷನ್ ಕೊಟ್ಟಾರೆ ಯಾರು? ಲೋಕಾಯುಕ್ತವ್ರು ಆರ್ಡ್ರ್ ಮಾಡಿ ನೀನು ತೆರವುಗೊಳಿಸಿಲ್ಲ. ತಿರ್ಗಾ ನೀನು ಹೋದ ಸಾರಿ 6 ಎಕರೆ ಒತ್ತಿಸ್ಕೊಂಡಿದ್ದಿ, ಈಗ 3 ಎಕರೆ ಒತ್ತಿಸ್ತಾ ಇದ್ದಿ. ತಿರ್ಗಾ 9 ಎಕರೆ, 99 ಎಕರೆ ಕೆರೆ ಇರೋದು ಅಚ್ಚುಕಟ್ಟು. ಈಗ ನೋಡಿದ್ರೆ ಬರೀ 73 ಎಕರೆ ತೋರಿಸ್ತು ಪಾಣಿ ಒಳಗೆ. ಈಗ ನೋಡಿದ್ರೆ ಎಷ್ಟಾಯ್ತು ಹೇಳ್ರಿ? 50 ಎಕರೆ. 44 ಎಕರೆ ಎಲ್ಲ 49 ಎಕರೆ ಎಲ್ಲ ಜಿಲ್ಲೆನಾಗೆ ಐತೆ. ಈಗ ನಿನ್ನೆ ದಿವಸ ಬಂದು ಕೇಳಿದೆ, ಯಾರು ಹೇಳಿದ್ರು ನಿಮಗೆ ಯಾಕೋ ಹೊಡಿತೀರಾ ಅಂತ? ಒಬ್ಬರು ಮಾತಾಡಲಿಲ್ಲ. ಅದಕ್ಕೆ ಏನು ಮಾಡಿದೆ, ನಿಮಗೆ ಮಾಧ್ಯಮದವ್ರಿಗೆ ಪರ್ಮಿಷನ್ ಕೊಟ್ಟು ನಿಮಗೆಲ್ಲ ಹೇಳಿ ಕರ್ಕೊಂಬಂದೆ. ನೋಡಿ, ನೀವು ಬರುವಾಗಲೇ ಓಡೋಗ್ಬಿಟ್ರು. ಸರಿ, ನೀವು ಮಾಡಿರೋದು ನೋಡಿರಿ ಅಂತ. ಕಳ್ಳರಲ್ದಿದ್ರೆ ಇವ್ರು ಹೊಡಿಬೇಕಾಯ್ತು, ರಾಜಾಷ್ಟಾಗಿ ಹೊಡಿಬೋದಾಗಿತ್ತಲ್ಲ. ನಮ್ಮ ಕಂಡೆ ಯಾಕೆ ಹೊಡೆದ್ರು? JCBಗಳು, ಇಟಾಚಿಗಳು ಕಂಡ ತಕ್ಷಣ ಓಡೋಗ್ಬಿಟ್ರಲ್ಲ. ನೋಡಿರಿ, ಈಗ ಅಲ್ಲಿ 2013